ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಎಸ್ ಎಸ್ ಸಿಯಿಂದ ಮತ್ತೊಂದು ನೋಟಿಫಿಕೇಶನ್ ಈಗಾಗಲೇ ಹೊರಡಿಸಲಾಗಿದೆ. ಎಸ್ ಎಸ್ ಸಿ CHSL ಹುದ್ದೆಗೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋದಲ್ಲಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಂತ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡ್ರೆ ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನನ್ನು ಆಗ್ಬೋದು. ಬನ್ನಿ, ಎಸ್ ಎಸ್ ಸಿ CHSL ಒಂದು ಈ ರಿಕ್ರೂಟ್ಮೆಂಟ್ಗೆ ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ಅವರೊಂದು ಅಧಿಕೃತವಾದ ವೆಬ್ಸೈಟನ್ನು ಓಪನನ್ನು ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಅವರ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ. ಅಂದರೆ ಇಲ್ಲಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳಾಗಿರ್ಬೋದು, ಒಂದು ಅಪ್ಲೈ ಲಿಂಕ್ಸ್ ಆಗಿರ್ಬೋದು, ಎಲ್ಲ ರೀತಿ ಬರುತ್ತೆ. ನೀವು ಡೈರೆಕ್ಟಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಕ್ಯಾಂಡಿಡೇಟ್ ಲಾಗಿನ್ ಪೇಜ್ ಬರುತ್ತೆ. ಅಂದರೆ ಇಲ್ಲಿ ನೀವು ಲಾಗಿನ್ ಆಗಿ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ಈಗಾಗಲೇ ನೀವು ಎಸ್ ಎಸ್ ಸಿಯಿಂದ ಯಾವುದಾದ್ರೂ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಈಗಾಗಲೇ ನಿಮಗೆ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ನ ಈಗಾಗಲೇ ನೀಡಿರ್ತಾರೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಜೊತೆಗೆ ನೀವು ಲಾಗಿನ್ ಆಗಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಇಲ್ಲ, ನಾನು ಯಾವುದೇ ರೀತಿಯಾಗಿ ಎಸ್ ಎಸ್ ಸಿ ವೆಬ್ಸೈಟಿಂದ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಥವಾ ಯಾವುದೇ ಅಪ್ಲಿಕೇಶನ್ಗೆ ನಾನು ಫಿಲ್ಲೇ ಮಾಡಿಲ್ಲಪ್ಪ ಅಂತಂದರೆ ನೀವು ನ್ಯೂ ಕ್ಯಾಂಡಿಡೇಟ್ಸ್ಗಳಾಗಿರ್ತಾರೆ, ಅದಕ್ಕೆ ನೀವು ನ್ಯೂ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕು. ನಾನೀಗ ನ್ಯೂ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂತ ನಾನು ತಿಳಿಸ್ತೀನಿ. ಆಮೇಲೆ ನೀವು ಲಾಗಿನ್ ಮಾಡ್ಕೊಂಡು ಡ್ಯಾಶ್ಬೋರ್ಡ್ ಏನು ಓಪನ್ ಆಗುತ್ತಲ್ಲ, ಆ ಒಂದು ಪ್ರೊಸೆಸ್ಸಿಂದ ನೀವು ಏನು ಓಲ್ಡ್ ಕ್ಯಾಂಡಿಡೇಟ್ಸ್ಗಳಿದ್ದಾರಲ್ಲ ಆ ಪ್ರೊಸೆಸನ್ನು ನೋಡ್ಕೊಂಡು ನೀವು ಅಪ್ಲೈನ ಮಾಡ್ಕೊಳ್ಳಿ. ಏನಾದರೂ ಓಲ್ಡ್ ಕ್ಯಾಂಡಿಡೇಟ್ಸ್ಗಳು ನಮಗೂ ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಗೊತ್ತಾಗ್ತಿಲ್ಲಪ್ಪ ಅಂತಂದರೆ ನೀವು ಸಿಂಪಲ್ಲಾಗಿ ಏನು ಮಾಡ್ಕೊಳ್ಳಿ, ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಗೆಟ್ ವೆರಿಫಿಕೇಷನ್ ಕೋಡ್ ಇಮೇಲ್, ಜಿಮೇಲ್ ಆರ್ ಮೊಬೈಲ್ ನಂಬರ್ ಇನ್ ಸೆಕ್ಯೂರಿಟಿ ಕ್ವಶನ್ ಅಂತ ಕೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, 10th ಬೋರ್ಡ್ ಆಗಿರ್ಬೋದು, ಇಮೇಲ್ ID ಅಥವಾ ಒಂದು ಮೊಬೈಲ್ ನಂಬರ್, ಈ ಎರಡರಲ್ಲಿ ಒಂದನ್ನು ನೀಡಿ ಗೆಟ್ ವೆರಿಫಿಕೇಷನ್ ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು OTP ಬರುತ್ತೆ. ಆ OTP ಹಾಕಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಮತ್ತೊಮ್ಮೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ಬರುತ್ತೆ. ಈ ರೀತಿಯಾಗಿ ಸೆಟ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ನ್ಯೂ ಕ್ಯಾಂಡಿಡೇಟ್ಸ್ಗಳು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನೋಡ್ಕೊಂಡು ಇಲ್ಲಿ ರಿಜಿಸ್ಟರ್ ಅನ್ನೋ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನ್ಯೂ ಕ್ಯಾಂಡಿಡೇಟ್ಸ್ಗಳಿಗೆ ಸಂಬಂಧಪಟ್ಟಂಗೆ ಒಂದು ಫಿಲ್ಸ್ ಇರುತ್ತೆ, ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಬೇಸಿಕ್ಕಾಗಿ ಒಂದು ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು, ಪಾಸ್ವರ್ಡ್ ಕ್ರಿಯೇಷನ್ ಆಗಿರ್ಬೋದು, ಅಡಿಷನಲ್ ಡೀಟೇಲ್ಸ್ ಆಗಿರ್ಬೋದು, ಒಂದು ಕೊನೆಯದಾಗಿ ಡಿಕ್ಲರೇಷನ್ ಇರುತ್ತೆ. ಇದ್ರ ಜೊತೆಗೆ ಒಂದು ಸಬ್ಮಿಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಕೆಳಗೆ ಸ್ಕ್ರೋಲ್ ಮಾಡಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಈಗ ಸ್ಟಾರ್ಟ್ ಆಗುತ್ತೆ. ಇದು ನ್ಯೂ ಕ್ಯಾಂಡಿಡೇಟ್ಸ್ಗಳಿಗೆ. ನೋಡಿ, ಪರ್ಸನಲ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ಡು ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಎಸ್ ಅಂತ ಇಲ್ಲಿ ನೀವು ಚೂಸ್ ಮಾಡ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ನ ಹಾಕ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟು ಇಲ್ಲಿ ಸೆಂಡ್ OTP ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ಕಾರ್ಡ್ಗೆ ಯಾವುದೋ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ, ಅದಕ್ಕೆ OTP ಬರುತ್ತೆ. ಆ OTP ಹಾಕಿ ಇಲ್ಲಿ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು SLC ಅಂಕಪಟ್ಟಿಯನ್ನು ನೀವು ಮುಂದಿಟ್ಕೊಳ್ಬೇಕಾಗುತ್ತೆ. ಆ ಒಂದು SLC ಅಂಕಪಟ್ಟಿಯಲ್ಲಿ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಯಾವ ರೀತಿಯಾಗಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ನೇಮ್ ಇದೆ ಅದೇ ರೀತಿಯಾಗಿ ನೇಮ್ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ನೋಡಿ, SLC ಮತ್ತು ಆಧಾರ್ ಕಾರ್ಡ್ನಲ್ಲಿ ಒಂದೇ ನೇಮ್ ಇರಬೇಕಾಗುತ್ತೆ, ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರಬಾರ್ದು. ಆ ರೀತಿಯಾಗಿ ಮಾಡಿಸ್ಕೊಂಡು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಇದಾದ ತಕ್ಷಣ ಹ್ಯಾವ್ ಯು ಎವರ್ ಚೇಂಜ್ ಯುವರ್ ನೇಮ್, ಏನಾದರೂ ನೀವು ಮಧ್ಯದಲ್ಲಿ ನಿಮ್ಮ ನೇಮ್ ಆದರೂ ಏನೋ ಚೇಂಜಸ್ಸನ್ನು ಮಾಡಿದ್ದೀರಾ ಅಂತ ಕೇಳುತ್ತೆ. ಮಾಡಿದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ಸಿಂಪಲಾಗಿ ನೋ ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಜೆಂಡರ್ ಕೇಳುತ್ತೆ, ನಿಮ್ಮ ಜೆಂಡರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಮತ್ತು ನಿಮ್ಮ SLC ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ SLC ಅಂಕಪಟ್ಟಿಯಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಸೇಮ್ ಇರಬೇಕಾಗುತ್ತೆ. ಮತ್ತು ಫಾದರ್ ನೇಮ್ ಕೇಳ್ತಾ ಇದೆ, ಇದು SLC ಅಂಕಪಟ್ಟಿಯಲ್ಲಿರುವಂತೆ ಹಾಕ್ಕೊಳ್ಳಿ. ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಮತ್ತು ನಿಮ್ಮ SLC ಅಂಕಪಟ್ಟಿಯಲ್ಲಿ ಇರುವಂತೆ ಮದರ್ ನೇಮ್ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ಮೆಟ್ರಿಕ್ಯುಲೇಷನ್ ಎಜುಕೇಷನ್ ಬೋರ್ಡ್ ಕೇಳ್ತಾ ಇದೆ. ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇದೆ, ಇದನ್ನು ಚೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ರೂಲ್ ನಂಬರ್ ಕೇಳುತ್ತೆ, ನಿಮ್ಮ ಒಂದು SLC ಅಂಕಪಟ್ಟಿಯಲ್ಲಿ ರೂಲ್ ನಂಬರ್ ಇರುತ್ತೆ, ಅದನ್ನು ರೂಲ್ ನಂಬರ್ನ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ SSLC ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ SLCಯ ಒಂದು ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇಲ್ಲಿ ಸಿಂಪಲ್ ಆಗಿದೆ, ನೀವು ಸಿಂಪಲ್ಲಾಗಿ ಇಲ್ಲಿ ಫಿಲ್ ಮಾಡ್ಕೋತಾ ಹೋಗಬೇಕಾಗುತ್ತೆ. ಇದಾದ ತಕ್ಷಣ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್, ಪ್ರೆಸೆಂಟಾಗಿ ನೀವು ಒಂದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಇಲ್ಲಿ ಆಪ್ಷನ್ ಕೇಳುತ್ತೆ. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ PUCನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಇರುತ್ತೆ. ನೀವು ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿದರೆ ನೀವು ಗ್ರ್ಯಾಜುಯೇಷನ್ ಹಾಕ್ಕೊಳ್ಳಿ. ಮತ್ತು ವೆರಿಫೈನ ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಬೇಕಾಗುತ್ತೆ, ಅದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಮತ್ತು ಕ್ಯಾಂಡಿಡೇಟ್ ಇಮೇಲ್ ID ಕೇಳುತ್ತೆ, ನಿಮ್ಮ ಒಂದು ಆ್ಯಕ್ಟಿವ್ ಇರುವ ಇಮೇಲ್ ID ಹಾಕ್ಕೊಳ್ಳಿ. ಈ ಎರಡೂ ಫಿಲ್ ಮಾಡಿದರೆ ನಿಮಗೆ ಒಂದು OTP ಕೇಳುತ್ತೆ. ಅಂದರೆ ನೀವು ಮೊಬೈಲ್ ನಂಬರಿಗೆ ಒಂದು OTP ಇಲ್ಲಿ ಜನ್ರೇಟ್ ಮಾಡಬೇಕಾಗುತ್ತೆ. ಆದರೆ ಎರಡೂ OTP ಅಂತಿಲ್ಲ, ಎರಡರಲ್ಲಿ ಒಂದು ನೀವು OTP ನೀವು ಹಾಕೊಂಡ್ರೆ ಸಾಕು. ಇಲ್ಲಿ
ನೀವು ಮೊಬೈಲ್ ನಂಬರ್ ಫಿಲ್ ಮಾಡಿದ ತಕ್ಷಣ ಇಲ್ಲಿ OTP ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊಬೈಲ್ OTP ಹಾಕ್ಕೊಳ್ಳಿ. ಇಮೇಲ್ ಐ ಡಿ ಏನು ಬೇಕಾಗಿಲ್ಲ, ಇಮೇಲ್ ಐ ಡಿ ಫಿಲ್ ಮಾಡ್ಕೊಳ್ಳಿ. ಬಟ್ OTP ಅವಶ್ಯಕತೆ ಇಲ್ಲ, ಯಾಕಂದರೆ ಎರಡರಲ್ಲಿ ಒಂದೊಂದು ಹಾಕೊಳ್ಬೇಕಾಗತ್ತೆ. ಇಷ್ಟು ಡೀಟೇಲ್ಸ್ನ ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಶೋ ಆಗುತ್ತೆ ಮತ್ತು ಅದರ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಅವರೊಂದು ಪಾಸ್ವರ್ಡ್ನ ನೀಡಿರ್ತಾರೆ. ಆ ಒಂದು ಪಾಸ್ವರ್ಡ್ನ ನೀಡಿ ಮತ್ತೊಮ್ಮೆ ಲಾಗಿನ್ ಆಗಿರುತ್ತೆ. ಈ ರೀತಿಯಾಗಿ ಬಂದ ತಕ್ಷಣ ಇಲ್ಲಿ ಕಂಟಿನ್ಯೂ ಒಂದು ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೆಕ್ಸ್ಟ್ ಬರುತ್ತೆ, ಹಲೋ ಕ್ಯಾಂಡಿಡೇಟ್ ಅಂತ ಬರುತ್ತೆ. ನಿಮಗೆ ಏನೊಂದು SMS ಬಂದಿರುತ್ತಲ್ಲ, ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ ಮತ್ತು ಅವರು ಒಂದು ಪಾಸ್ವರ್ಡ್ನ ನೀಡಿರ್ತಾರೆ, ಅದೇ ಒಂದು SMS ನಲ್ಲಿ ಇರುತ್ತೆ. ಆ ಒಂದು ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಕ್ಯಾಪ್ಚನ್ ಹಾಕೊಂಡು ಇಲ್ಲಿ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಅವರು ಒಂದು ಈಗಾಗಲೇ ಪಾಸ್ವರ್ಡ್ನ ಕೊಟ್ಟಿರ್ತಾರಲ್ಲ, ಅದಕ್ಕೆ ನೀವೇ ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಈಗ ಏನೋ ಒಂದು ಓಲ್ಡ್ ಪಾಸ್ವರ್ಡ್ನ ಅವ್ರು ನೀಡಿರ್ತಾರಲ್ಲ, ಮತ್ತೊಮ್ಮೆ ಇಲ್ಲಿ ಓಲ್ಡ್ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಇಲ್ಲಿ ನ್ಯೂ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಇರಬೇಕಂದ್ರೆ ನಿಮಗೆ ಮಿನಿಮಮ್ 8 ಕ್ಯಾರೆಕ್ಟರ್ ಮಿನಿಮಮ್ ಸ್ಪೆಲ್ಲಿಂಗ್ ಇರಬೇಕಾಗಿರುತ್ತೆ. ಅಲ್ಲಿ ನಿಮಗೆ ಒಂದು ನಂಬರ್ಸ್ ಆಗಿರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು ಮತ್ತು ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ಮಾಲ್ ಲೆಟರ್ ಆಗಿರ್ಬೋದು, ಈ ರೀತಿಯಾಗಿ ನೀವು ಸ್ಟ್ರಾಂಗ್ ಆದ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಆಗಿ ನೀವು ಕೇಳೋದಾದರೆ ಕ್ಯಾಪಿಟಲ್ S ಸ್ಮಾಲ್ HRI @ 1 2 3 ಈ ರೀತಿಯಾಗಿ ನಿಮ್ಮ ಹೆಸರ ಮೇಲೆ ನೀವು ಒಂದು ಪಾಸ್ವರ್ಡ್ನ ಕ್ಲಿಯರಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆಯಲ್ಲ, ಇಲ್ಲಿ ನಿಮ್ಮ ಮತ್ತೊಮ್ಮೆ ಪಾಸ್ವರ್ಡ್ನ ಹಾಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು 2 ಕ್ವಶನ್ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ. ಇದೇನಿಲ್ಲ, ಸಿಂಪಲ್ ಆಗಿರುತ್ತೆ. ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ, ಯುವರ್ ಫೇವ್ರೇಟ್ ಬುಕ್ ಅಂತ ಕೇಳುತ್ತೆ. ನಿಮ್ಮ ಫೇವ್ರೇಟ್ ಬುಕ್ ಯಾವುದನ್ನು ಹಾಕ್ಕೊಳ್ಳಿ ಮತ್ತು ನಿಮ್ಮ ಫೇವ್ರೇಟ್ ಫಿಲ್ಮ್ ಆಗಿರ್ಬೋದು, ಈ ರೀತಿ ಕ್ವಶನ್ ಕೇಳುತ್ತೆ. ಅದಕ್ಕೆ ಆನ್ಸರ್ನ ಇಟ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಅಡಿಷನಲ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಬರುತ್ತೆ. ನಿಮ್ಮ ಒಂದು ಕ್ಯಾಟಗರಿ ಕೇಳುತ್ತೆ. ನಿಮ್ಮ ಒಂದು ಕ್ಯಾಟಗರಿ SC ST OBC EWS ಈ ರೀತಿ ಆಪ್ಷನ್ಸ್ ಇರುತ್ತೆ. ನಿಮ್ಮ ಕ್ಯಾಟಗರಿನ ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ವೆರಿಫೈ ಕ್ಯಾಟಗರಿ ಇದೆಯಲ್ಲ, ಮತ್ತೊಮ್ಮೆ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನ್ಯಾಷನಾಲಿಟಿ ಕೇಳುತ್ತೆ. ಸಿಟಿಜನ್ ಆಫ್ ಇಂಡಿಯನ್ ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ವಿಜುವಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಕೇಳ್ತಾ ಇದೆ. ನಿಮ್ಮ ಬಾಡಿಯಲ್ಲಿ ಏನಾದರೂ ಮಾರ್ಕ್ ಇದ್ದರೆ ನೀವು ಫಿಲ್ ಮಾಡ್ಕೋಬೋದು. ಇನ್ನೂ ನಿಮ್ಮ ಬಾಡಿಯಲ್ಲಿ ಮಾರ್ಕ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಮಾರ್ಕ್ ಅಂತ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಆರ್ ಯು ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ PWD ಕ್ಯಾಂಡಿಡೇಟ್ಸ್ಗಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನೀವು ಏನೇನಾದರೂ PWD ಕ್ಯಾಂಡಿಡೇಟ್ ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ನೀವು ಇಲ್ಲಿ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಪರ್ಮನೆಂಟ್ ಅಡ್ರೆಸ್ಗೆ ಸಂಬಂಧ ಡೀಟೇಲ್ಸ್ನ ಇಲ್ಲಿ ನೀಡಬೇಕಾಗುತ್ತೆ. ನೋಡಿ, ಪರ್ಮನೆಂಟ್ ಅಡ್ರೆಸ್ನಲ್ಲಿ ಏನು ನೀಡಬೇಕಂದ್ರೆ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ನ ಹಾಕ್ಕೊಳ್ಳಿ. ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ಲಿರುವಂಥ ಪಿನ್ ಕೋಡ್ನ ಹಾಕ್ಕೊಳ್ಳಿ. ಹಾಕೊಂಡು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಒಂದೇ ಆಗಿದ್ರೆ ಸಿಂಪಲ್ಲಾಗಿ ಇಲ್ಲಿ ಎಸ್ ಅಂತ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ನೀವು ಏನು ಫಿಲ್ ಮಾಡಿದ್ರೆ ಇಲ್ಲಿ ಶೋ ಆಗಿಬಿಡುತ್ತೆ. ಇಲ್ಲ ನಾನು ಪ್ರೆಸೆಂಟ್ ಅಡ್ರೆಸ್ ಬೇರೆ, ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಹಾಕ್ತೀನಿ ಅಂದರೆ ಇಲ್ಲಿ ನೋ ಅಂತ ಹಾಕೊಂಡು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಬೇರೆ ಹಾಕ್ಕೊಳ್ಳಿ, ಪ್ರೆಸೆಂಟ್ ಅಡ್ರೆಸ್ನು ಬೇರೆ ಬೇರೆ ನೀವು ಹಾಕ್ಕೊಳ್ಬೋದು. ಈ ರೀತಿಯಾಗಿ ಅಡ್ರೆಸ್ನ ಫಿಲ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ನಿಮಗೆ 1 ಟೈಮ್ ರಿಜಿಸ್ಟ್ರೇಷನ್ ಡಿಕ್ಲರೇಷನ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಒಂದು ಸಲ ಫ್ರೀವ್ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಫ್ರೀವ್ OTR ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ರೀವ್ ಬರುತ್ತೆ. ಈಗ ನೀವು ಏನೇನು ಡೀಟೇಲ್ಸ್ ನೀಡಿದಿರಲ್ಲ ಒಂದು ಸಲ ವೆರಿಫೈನ ಮಾಡ್ಕೊಳ್ಬೇಕಾಗುತ್ತೆ. ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಆದ ತಕ್ಷಣ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಕ್ಲೇರ್ ಅಂತ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಅಂತ ಬರುತ್ತೆ. ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಿಮ್ಮ ಒಂದು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಿಮ್ಮ ನೇಮ್ ಆಗಿರ್ಬೋದು ಎಲ್ಲೊಂದು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಮತ್ತು ಓಲ್ಡ್ ಕ್ಯಾಂಡಿಡೇಟ್ಸ್ಗಳು ಇಲ್ಲಿಂದ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ನೀವು ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತಲ್ಲ, ಇಲ್ಲಿಂದ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ನೋಡಿ, ನ್ಯೂ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು, ಓಲ್ಡ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು ಇಲ್ಲಿಂದ ನಿಮ್ಮ ಫಾರ್ಮ ಫಿಲ್ ಮಾಡ್ಬೋದು. ನೋಡಿ, ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನಿಮಗೆ ಲೈವ್ ಎಕ್ಸಾಮಿನೇಷನ್, ಮೈ ಅಪ್ಲಿಕೇಶನ್ ಇಷ್ಟೇ 3 ಆಪ್ಷನ್ ಇರುತ್ತೆ. ಇಲ್ಲಿ ಲೈವ್ ಅಪ್ಲಿಕೇಶನಲ್ಲಿ ನೀವು ನೋಡ್ಕೊಳ್ಬೋದು. ಏನೋ ಒಂದು ಸೆಕೆಂಡ್ ಇಯರ್ ಮೇಲಿದೆ ನಿಮಗೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ 10+2 ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಗಿರ್ಬೋದು, ಎಂಡ್ ಡೇಟ್ ಆಗಿರ್ಬೋದು ಪ್ರತಿಯೊಂದನ್ನು ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನೀವು ಕ್ಲಿಯರಾಗಿ ನೋಡ್ಕೋಬೋದು. ಸ್ಟಾರ್ಟ್ ಡೇಟ್ ನಿಮಗೆ 23ಗೆ ಸ್ಟಾರ್ಟ್ ಆಗಿದೆ ಮತ್ತು ಅಪ್ಲಿಕೇಶನ್ ಎಂಡ್ ಡೇಟು ನಿಮಗೆ 18th ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಮತ್ತು ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಆಗಿರ್ಬೋದು, ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಡೇಟ್ನು ಇವರು ಈಗಾಗಲೇ ಅನೌನ್ಸ್ ಮಾಡಿರ್ತಾರೆ. ನೋಡಿ, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡಿಕ್ಲೇರ್ ಬರುತ್ತೆ. ನೀವು ಕ್ಲಿಯರಾಗಿ ಈ ಒಂದು ಇನ್ಸ್ಟ್ರಕ್ಷನ್ಸ್ನ ಓದ್ಕೋಬೋದು. ಕೆಳಗೆ ಫಿಲ್ ಅ ಫಾರ್ಮ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪರ್ಸನಲ್ ಡೀಟೇಲ್ಸ್ ಬರುತ್ತೆ. ಈಗಾಗಲೇ ನೀವು 1 ಟೈಮ್ ರಿಜಿಸ್ಟ್ರೇಷನ್ ಮಾಡಿರ್ತೀರ, ಅದರ ಪ್ರಕಾರ ಒಂದು ಇಲ್ಲಿ ಡಾಟಾ ಫೆಚ್ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ.
ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಎಜುಕೇಷನ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಏನೇನು ಮಾಹಿತಿಯನ್ನು ನೀಡಬೇಕಂತ ನೋಡ್ಕೋಣ. ಮೊದಲೇದಾಗಿ ಹೈಯೆಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ ನೋಡಿ. ಪ್ರೆಸೆಂಟ್ ಈಗ ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಕಂಪ್ಲೀಟ್ ಆಗಿದೆಯಲ್ಲ ಅದನ್ನು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಕ್ವಾಲಿಫೈಯಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಈ ಒಂದು CHSLಗೆ ಏನು ಕನಿಷ್ಠ ಕ್ವಾಲಿಫಿಕೇಷನ್ ಬೇಕಾಗಿರುತ್ತೆ ಅಂತ ಕೇಳಿರ್ತಾರೆ. ಇಲ್ಲಿ 3 ರೀತಿಯ ಆಪ್ಷನ್ಸ್ ಇದೆ. 12th ಸ್ಟ್ಯಾಂಡರ್ಡ್ ಆಗಿರ್ಬೋದು, ಈಕ್ವಲೆಂಟ್ ಆಗಿರ್ಬೋದು, ಆರ್ಮ್ ಫೋರ್ಸಸ್ ಆಗಿರ್ಬೋದು, ಈ ರೀತಿಯಾಗಿದೆ ನೋಡಿ. ಇಲ್ಲಿ 12th ಸ್ಟ್ಯಾಂಡರ್ಡ್ ನೀವೇನಾದರೂ ಚೂಸ್ ಮಾಡ್ಕೊಳ್ಬೇಕಂದ್ರೆ ನೀವು PUCನಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಹೊಂದಿರುವ ಅಭ್ಯರ್ಥಿಗಳು ಇದನ್ನು ಚೂಸ್ ಮಾಡ್ಕೊಳ್ಳಿ. ಮತ್ತು ಈಕ್ವಲೆಂಟ್ 12th ಸ್ಟ್ಯಾಂಡರ್ಡನ್ನು ಚೂಸ್ ಮಾಡ್ಕೊಳ್ಬೇಕಂದ್ರೆ ನೀವು ITI ಮತ್ತು ಡಿಪ್ಲೊಮಾ ಹೊಂದಿರುವ ಅಭ್ಯರ್ಥಿಗಳು ಈಕ್ವಲೆಂಟ್ 12th ಸ್ಟ್ಯಾಂಡರ್ಡ್ನ ಚೂಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಈಗ ಏನು ಒಂದು PUCನ ಈಗ ಸೆಲೆಕ್ಟ್ ಮಾಡಿದ್ರಲ್ಲ, 12th ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡಿದ್ರಲ್ಲ, ಆ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಕೆಳಗೆ ಡೀಟೇಲ್ಸನ್ನು ನೀಡಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಸ್ಟೇಟಸ್ ಕೇಳ್ತಾ ಇದೆ, ಅಂದರೆ PUCಯ ಸ್ಟೇಟಸ್ ಕೇಳ್ತಾ ಇದೆ. ನೀವು ಪಾಸ್ ಆಗಿದ್ದೀರಾ, ಇನ್ನು ಅಪೇರಿಂಗ್ ಆಗಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಪಾಸ್ಡ್ ಅಂತ ಹಾಕ್ಕೊಳ್ಳಿ. ಮತ್ತು ಈ PUC ಪಾಸಿಂಗ್ ಇಯರ್ ಕೇಳುತ್ತೆ, ನಿಮ್ಮ ಒಂದು PUCಯ ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ. ಮತ್ತು ಸ್ಟೇಟ್ ಕೇಳುತ್ತೆ, ನೀವು ಯಾವ ಒಂದು ಸ್ಟೇಟ್ನಲ್ಲಿ ಈ ಒಂದು PUCನ ಕಂಪ್ಲೀಟ್ ಮಾಡಿದ್ದೀರಾ, ಕರ್ನಾಟಕ ಅಂತ ಹಾಕ್ಕೊಳ್ಳಿ. ಮತ್ತು ನೇಮ್ ಆಫ್ ದ ಬೋರ್ಡ್ ಯೂನಿವರ್ಸಿಟಿ ಕೇಳ್ತಾ ಇದೆ ನೋಡಿ. ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಹಾಕ್ತಾರೆ, ಆದರೆ ಇಲ್ಲಿ ನಮ್ಮದು PUC ಬೋರ್ಡ್ ಹಾಕಬೇಕಾಗುತ್ತಲ್ಲ, ಆ ರೀಸನ್ಗಾಗಿ ನೋಡಿ ಕರ್ನಾಟಕ ಬೋರ್ಡ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೆಂಗಳೂರು ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದು ಕರ್ನಾಟಕ PUC ಬೋರ್ಡ್ ಆಗಿರುತ್ತೆ. ಇದನ್ನು ಪ್ರತಿಯೊಬ್ಬರು ಚೂಸ್ ಮಾಡ್ಕೊಳ್ಳಿ. ಕರ್ನಾಟಕ ಬೋರ್ಡ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೆಂಗಳೂರು ಅಂತಿದೆ, ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ PUC ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಸಿಂಪಲ್ ಆಗಿ ಹಾಕ್ಕೊಳ್ಳಿ. ಮತ್ತು ಪರ್ಸೆಂಟೇಜ್ ಅಥವಾ CGP ಈ ಎರಡರಲ್ಲಿ ಒಂದನ್ನು ಹಾಕಬೇಕಾಗುತ್ತೆ. ನಿಮ್ಮ ಒಂದು PUCಯ ಪರ್ಸೆಂಟೇಜ್ನ ನೀವು ತೆಗೆದು ಇಲ್ಲಿ ಪರ್ಸೆಂಟೇಜರ್ ಹಾಕ್ಕೊಳ್ಬೋದು ಅಥವಾ CGP ಹಾಕ್ಕೊಳ್ಬೋದು. ಎರಡರಲ್ಲಿ ಒಂದನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ. ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ, ಸಕ್ಸಸ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಎಡಿಷ್ನಲ್ ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ನೀವು ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸಿಂಪಲ್ ಆಗಿ ಇಲ್ಲಿ ನೋ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಚೂಸ್ ಮಾಡ್ಕೊಳ್ಳಿ ನೋಡಿ. ಇದಾದ ತಕ್ಷಣ ಒಂದು ಏಜ್ ರಿಲ್ಯಾಕ್ಷನ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೇಳುತ್ತೆ. ನೀವೇನಾದರೂ ಏಜ್ ರಿಲ್ಯಾಕ್ಷನ್ ಬೇಕಂದರೆ ಎಸ್ ಅಂತ ಹಾಕ್ಕೊಂಡು ಏಜ್ ರಿಲ್ಯಾಕ್ಷನ್ ಕೋಡ್ನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ನನಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ ಬೇಡ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಏನಂದರೆ, ಡು ಯು ವಾಂಟ್ ಟು ಮೇಕ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್ ಅವೈಲಬಲ್ ಫಾರ್ ಅಸೆಸಿಂಗ್ ಜಾಬ್ ಆಪರ್ಚುನಿಟಿ DOPT, ಅಂದರೆ ನಿಮ್ಮ ಒಂದು DOPTಗೆ ಅವರ ಒಂದು ವೆಬ್ಸೈಟಿಗೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅವೈಲಬಲ್ ಮಾಡ್ತೀರಾ. ಅಂದರೆ ಯಾವುದೇ ರೀತಿಯಾಗಿ ಪ್ರೈವಸಿಯಾಗಿ ಇಟ್ಕೊಳ್ಳೋದಲ್ಲ, ಒಂದು ಡಾಟಾನ ನೀವು ಅವೈಲಬಲ್ ಮಾಡ್ತೀರಾ DOPTಗೆ ಅಂತ ಇರುತ್ತೆ. ಇದು ನೀವು ಎಸ್ ಆದರೂ ಹಾಕ್ಕೊಳ್ಬೋದು, ನೋ ಆದರೂ ಹಾಕ್ಕೊಳ್ಬೋದು. ನೀವು ಎಸ್ ಅಂತ ಹಾಕ್ಕೊಳ್ಳಿ, ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಎಸ್ ಅಂತ ಹಾಕ್ಕೊಳ್ಳಿ. ನಿಮ್ಮ ಮುಂದೆ ನಿಮಗೆ ಒಂದು ನಿಮ್ಮ ಡಾಟಾ ಮೂಲಕ ನಿಮಗೆ ಜಾಬ್ ಆಪರ್ಚುನಿಟೀಸ್ ಸಿಗ್ಬೋದು, ಅದಕ್ಕೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಕ್ಸಸ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಡಿಷ್ನಲ್ ಇನ್ಫಾರ್ಮೇಷನ್ ಸೆಕೆಂಡ್ ಒನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ ನೋಡಿ. 3 ಎಕ್ಸಾಮಿನೇಷನ್ ಸೆಂಟರ್ನ ಪ್ರಿಫರೆನ್ಸನ್ನು ನೀವು ನೀಡ್ಕೊಳ್ಬೇಕಾಗುತ್ತೆ. ನಿಮಗೆ ಮೊದಲ ಪ್ರಿಫರೆನ್ಸನ್ನು ಇಟ್ಕೊಳ್ಳಿ. ಇದಾದ ತಕ್ಷಣ ಸೆಕೆಂಡ್, ಥರ್ಡ್ ಈ 3 ಎಕ್ಸಾಮಿನೇಷನ್ ಸೆಂಟರ್ ಸೀರಿಯಲ್ ಪ್ರಕಾರ ಪ್ರಿಫರೆನ್ಸನ್ನು ನೀವು ನೀಡ್ಕೊಳ್ಳಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಬ್ಳಿ ಆಗಿರ್ಬೋದು, ಬೆಂಗಳೂರು, ಬೆಳಗಾವಿ, ಶಿವಮೊಗ್ಗ, ಮೈಸೂರು ಈ ರೀತಿಯಾಗಿ ಪ್ರಿಫರೆನ್ಸ್ ಇದೆ, ನೀವು ಪ್ರಿಫರೆನ್ಸನ್ನು ನೀಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಮೀಡಿಯಮ್ ಆಫ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ನೋಡಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರೆಯೋರು ನೀವು ಇಲ್ಲಿ ಇಂಪಾರ್ಟೆಂಟಾಗಿ ಕನ್ನಡ ಅಂತ ಚೂಸ್ ಮಾಡಿದರೆ ಮಾತ್ರ ನಿಮಗೆ ಕನ್ನಡದಲ್ಲಿ ಒಂದು ಕ್ವಶನ್ ಪೇಪರ್ ಬರುತ್ತೆ, ಇಲ್ಲಾಂದರೆ ನಿಮಗೆ ಇಂಗ್ಲೀಷ್ನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಲ್ಲಿ ನೀವು ಯಾವ ಒಂದು ಮೀಡಿಯಮ್ನಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀರಾ ಅಂತ ಇರುತ್ತೆ. ಇಲ್ಲಿ ಕನ್ನಡ ಅಂತ ಒಂದು ಆಪ್ಷನ್ ಇದೆ, ಈ ಒಂದು ಕನ್ನಡ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ವೆರಿಫೈ ಮೀಡಿಯಮ್ ಆಫ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಅಂದರೆ ಮತ್ತೊಮ್ಮೆ ನೀವು ಇಲ್ಲಿ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ, ಯಾವ ಒಂದು ಎಕ್ಸಾಮಿನೇಷನಲ್ಲಿ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀರಾ ಅಂತ ಕನ್ನಡ ಅಂತ ಮತ್ತೊಮ್ಮೆ ಚೂಸ್ ಮಾಡ್ಕೊಳ್ಳಿ ನೋಡಿ. ಇದೇನೊಂದು CBT 1 ಆಗುತ್ತೆ, ಅಲ್ಲಿ CBT 2 ಇರುತ್ತಲ್ಲ, ಅದಕ್ಕೆ ನಿಮಗೆ ಒಂದು ಟೈಪಿಂಗ್ ಟೆಸ್ಟ್ ಇರುತ್ತೆ. ಈ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಹುದ್ದೆಗಳಿದ್ದಾವೆ, ಆ ಹುದ್ದೆಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಆ ಒಂದು ಟೈಪಿಂಗ್ ಟೆಸ್ಟ್ ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ತೀರಾ ಅಥವಾ ಹಿಂದಿಯಲ್ಲಿ ಟೈಪ್ ಮಾಡ್ತೀರಾ ಅಂತ ಕೇಳುತ್ತೆ. ನೀವು ಇಂಗ್ಲೀಷ್ನಲ್ಲಿ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ, ಇಂಗ್ಲೀಷ್ ಟೈಪಿಂಗ್ ಅಂತ ಇರುತ್ತಲ್ಲ, ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಿಂಪಲ್ ಆಗಿರುತ್ತೆ. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಏನು ಸ್ಟಾರ್ ಮಾರ್ಕ್ ಇದೆಯಲ್ಲ ಅವು ಕಂಪಲ್ಸರಿ ಆಗಿರುತ್ತೆ. ಇದು ಸ್ಟಾರ್ ಮಾರ್ಕ್ ಇಲ್ಲ, ಆದರೂ ಕಂಪಲ್ಸರಿ ಇಲ್ಲ. ನೀವೇನಾದರೂ ಫಿಸಿಕಲಿ ಲಿಮಿಟೇಷನ್ನ ಹೊಂದಿದ್ರೆ ಎಸ್ ಅಂತ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಡ್ಯಾಶನ್ನು ಬಿಡ್ಬೋದು. ಇಲ್ಲ ನಾನು ಲಿಮಿಟೇಷನ್ನೇ ಹೊಂದಿಲ್ಲ ಅಂದರೆ ಸಿಂಪಲಾಗಿ ನೋ ಅಂತ ನೀವು ಚೂಸ್ ಮಾಡ್ಕೊಳ್ಬೋದು. ಇದಾದ ತಕ್ಷಣ ವೆದರ್ 12th ಸ್ಟ್ಯಾಂಡರ್ಡ್ ಪಾಸ್ ಇನ್ ಸೈನ್ಸ್ ಸ್ಟ್ರೀಮ್ ವಿತ್ ಮ್ಯಾಥಮೆಟಿಕ್ಸ್ ಆಸ್ ಸಬ್ಜೆಕ್ಟ್ ಫ್ರಾಮ್ ದ ರಿಕಗ್ನೈಸ್ಡ್ ಬೋರ್ಡ್ ಆರ್ ಇಕ್ವಲೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ ಇಲ್ಲಿ ಒಂದು ಹುದ್ದೆ ಇದೆ. ಯಾವ ಹುದ್ದೆ ಇದೆ ಅಂದರೆ DUS ಇನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಮೆನ್ಷನ್ ಪ್ರಕಾರ ಒಂದು ಹುದ್ದೆ ಇದೆ. ಆ ಹುದ್ದೆಗೆ ಒಂದು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಏನಂದರೆ ನೀವು PUCನಲ್ಲಿ
ಸೈನ್ಸ್ ಸ್ಟ್ರೀಮ್ ಮಾಡಿರ್ಬೇಕು, ಅಂದರೆ ಸೈನ್ಸ್ ಓದಿರಬೇಕು. ಅದರ ಜೊತೆಗೆ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದ್ದರೆ ನೀವು ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಅಂದರೆ ಒಂದು ಹುದ್ದೆ ನಿಮಗೆ ಎಲಿಜಿಬಲ್ ಆಗುತ್ತೆ. ನೀವು ಇಲ್ಲ ನಾನು ಕಾಮರ್ಸ್ ಅಥವಾ ಆರ್ಟ್ಸ್ ಮುಗಿಸಿದ್ದೀನಿ ಅಂದರೆ ಸಿಂಪಲಾಗಿ ನೋ ಅಂತ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ನಾನು ಸೈನ್ಸ್ನಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಮೇಯ್ನಾಗಿ ಓದಿದ್ದೀನಿ ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಸಿಂಪಲಾಗಿ ನೋ ಅಂತ ಹಾಕ್ಕೊಳ್ಬೋದು. ನೋಡಿ ಪಿ ಯು ಸಿನಲ್ಲಿ ಯಾರು ಸೈನ್ಸ್ ಮಾಡಿದ್ರೆ ಅದರಲ್ಲಿ ನೀವು ಮ್ಯಾಥಮೆಟಿಕ್ಸ್ನ ಕಂಪ್ಲೀಟ್ ಮಾಡಿದ್ರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಹಾಕಿದ ತಕ್ಷಣ ಕೆಳಗೆ ಬಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ ಅಂತ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಕೊನೆಯದಾಗಿ ನಿಮ್ಮ ಒಂದು ಫೋಟೋಗ್ರಾಫಿ ಮತ್ತು ಸಿಗ್ನೇಚರ್ನ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ಈಗ ಅಪ್ಡೇಟ್ ಪ್ರಕಾರ ಈಗಾಗಲೇ ಒಂದು ಆಧಾರ್ ಅಥೆಂಟಿಕೇಷನ್ಗೆ ಸಂಬಂಧಪಟ್ಟಂಗೆ ನಾನು ಒಂದು CHSL ಇದು CGL ಆಗಿರ್ಬೋದು, ಸೆಲೆಕ್ಷನ್ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮೂಲಕ ನೀವು ಆಧಾರ್ ಅಥೆಂಟಿಕೇಷನ್ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ನೋಡಿ ನಿಮ್ಮ ಒಂದು ಇಮೇಜ್ ಅಂದರೆ ನಿಮ್ಮ ಒಂದು ಫೋಟೋಗ್ರಾಫಿ ಬೇಕಾಗುತ್ತೆ, ಅದು ಲೈವ್ ಫೋಟೋ ಬೇಕಾಗುತ್ತೆ, ಮತ್ತು ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ, ಮತ್ತು ಒಂದು ಆಧಾರ್ ಅಥೆಂಟಿಕೇಷನ್ ಆಗಿರುತ್ತೆ. ಇಲ್ಲಿ ನಿಮಗೆ 3 ರೀತಿಯ ಕೆಲಸ ಇರುತ್ತೆ. ಅಂದರೆ ಮೊದಲು ನೀವು ಆಧಾರ್ ಅಥೆಂಟಿಕೇಷನ್ ಪೆಂಡಿಂಗ್ ಇದೆಯಲ್ಲ ಇದನ್ನು ಕಂಪ್ಲೀಟನ್ನು ಮಾಡಬೇಕು. ಇದಾದ ತಕ್ಷಣ ನೆಕ್ಸ್ಟು ಒಂದು ನಿಮ್ಮ ಒಂದು ಫೋಟೋಗ್ರಾಫನ್ನು ಕ್ಯಾಪ್ಚರ್ ಮಾಡ್ಕೋಬೇಕು. ಇದಾದ ತಕ್ಷಣ ಕೊನೆಯದಾಗಿ ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಈ 3 ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು, ವೆರಿಫೈ ಮಾಡಬೇಕಂತ ಕ್ಲಿಯರಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ ಮೊದಲೇದಾಗಿ ನಿಮಗೆ ಒಂದು ಆಧಾರ್ ಅಥೆಂಟಿಕೇಷನ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ, ಇದನ್ನು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು. ನೋಡಿ ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂತ ಸ್ವಲ್ಪ ಇನ್ಸ್ಟ್ರಕ್ಷನ್ ಓದ್ಕೊಂಡ್ಬಿಡೋಣ. ಮೊದಲೇದಾಗಿ ಲಾಗಿನ್ ಇನ್ ಮೊಬೈಲ್ ಅಪ್ಲಿಕೇಶನ್ ಮೈ SSC, ಇದು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ನಿಮ್ಮ ಒಂದು ಪ್ಲೇಸ್ಟೋರ್ನಲ್ಲಿ ಹೋಗಿ ಮೈ SSC ಅಂತ ಇಲ್ಲಿದೆ ನೋಡಿ, ಮೈ SSC ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದರೆ ಒಂದು ಆ್ಯಪ್ ಬರುತ್ತೆ, ಅದನ್ನು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಅದನ್ನು ಗೋ ಟು ಡ್ಯಾಶ್ಬೋರ್ಡ್ ಆಗಿರ್ಬೋದು, ಮೈ ಅಪ್ಲಿಕೇಶನ್ ಆಗಿರ್ಬೋದು, ಕೊನೆಯದಾಗಿ ಆಧಾರ್ ಅಥೆಂಟಿಕೇಷನ್ ಅದನ್ನು ಯಾವ ರೀತಿ ಮಾಡಬೇಕಂತ ನಾನು ಹೇಳ್ತೀನಿ. ನೋಡಿ ಈ ರೀತಿಯಾಗಿದೆ. ಮೈ SSC ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡು ಆಧಾರ್ ಅಥೆಂಟಿಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಫೋಟೋಗ್ರಾಫಿಯನ್ನು ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗತ್ತೆ, ಅದು ಲೈವ್ ಫೋಟೋ. ಅದು ಯಾವ ರೀತಿಯಾಗಿರ್ಬೇಕಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ನ ಓದ್ಕೋಣ. ಲುಕ್ ಸ್ಟ್ರೇಟಾಗಿ ನೀವು ನಿಮ್ಮ ಒಂದು ಫೇಸ್ ಇರಬೇಕು. ಫೇಸ್ ಇಸ್ ಫುಲಿ ಇನ್ಸೈಡ್ ಇನ್ ರೆಡ್ ರೆಗ್ಯುಲರ್ ಏರಿಯಾ, ಅಂದರೆ ನೀವು ಒಂದು ಪ್ಲೇನ್ ಆದ ಒಂದು ಏರಿಯಾದಲ್ಲಿ ನಿಂತು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಮಾಸ್ಕ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಸ್ಪೆಕ್ಟ್ ಆಗಿರ್ಬೋದು, ಯಾವುದೇ ರೀತಿ ಅದನ್ನು ಹಾಕ್ಕೊಳ್ಬೇಡಿ. ಸಿಂಪಲ್ಲಾಗಿ ನಿಮ್ಮ ಸ್ಪೇಸ್ನ ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಮತ್ತು ಇಯರ್ಫೋನ್ಸ್ ಆಗಿರ್ಬೋದು ಯಾವುದೇ ರೀತಿ ಈ ರೀತಿಯಾಗಿ ಇರಬಾರ್ದು. ಸಿಂಪಲ್ಲಾಗಿ ನಿಮ್ಮ ಒಂದು ಫೋಟೋಗ್ರಾಫ್ನ ನೀವು ಕ್ಯಾಪ್ಚರ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಇದೆ, ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಇದೆ. ಕೆಳಗೆ ಬಂದರೆ ಒಂದು ಸಿಗ್ನೇಚರ್ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸ್ ಮೂಲಕ ಅಪ್ಲೋಡ್ ಮಾಡಬೇಕಂತ ನೋಡೋದಾದರೆ ನೋಡಿ, ಈ ಸಿಗ್ನೇಚರು 10 KB ಇಂದ 20 KB JPG ಫಾರ್ಮೇಟಲ್ಲಿ ಇರಬೇಕು. ಮತ್ತು ವಿಡ್ತು ಮತ್ತು ಹೈಟ್ ನೀವು ಕಂಪಲ್ಸರಿಯಾಗಿ ಸೆಟ್ ಮಾಡಬೇಕು, ಇಲ್ಲಾಂದರೆ ಅದು ಸಿಗ್ನೇಚರ್ ಅಪ್ಲೋಡ್ ಆಗೋದಿಲ್ಲ. ನೋಡಿ 6 ಸೆಂಟಿಮೀಟರ್ ವಿಡ್ತು, 2 ಸೆಂಟಿಮೀಟರ್ ಹೈಟು, ಇದರ ಪ್ರಕಾರ ನೀವು ಏನಾದರೂ ಸೆಟ್ ಮಾಡಿದರೆ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ. ನಾನು ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಇಲ್ಲೇ ಮಾಹಿತಿ ಕೊಡ್ತೀನಿ. ಈ ರೀತಿಯಾಗಿ 3 ಇದೆ. ನಾವೀಗ ಆಧಾರ್ ಅಥೆಂಟಿಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಅದಾದ ತಕ್ಷಣ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ಅದಾದ ತಕ್ಷಣ ಸಿಗ್ನೇಚರ್ ಮಾಡ್ಕೊಂಡು ಕೊನೆಯದಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳೋಣ. ನೋಡಿ ಮೊದಲೇದಾಗಿ ಈಗ ನಾವು ಪ್ಲೇಸ್ಟೋರ್ಗೆ ಹೋಗಿ ಮೈ SSC ಆ್ಯಪ್ನ ಇನ್ಸ್ಟಾಲನ್ನು ಮಾಡ್ಕೊಂಡು ಓಪನನ್ನು ಮಾಡ್ಕೊಳ್ಳೋಣ. ನೋಡಿ ಮೈ SSC ಅಂತ ಆ್ಯಪ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿರುತ್ತೆ ನೋಡಿ. ಈ ರೀತಿ ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಮೈ SSC ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೀವು ಏನು ಮಾಡಬೇಕು, ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ ಡೈರೆಕ್ಟಾಗಿ ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಆಪ್ಷನ್ ಇದೆ. ನೋಡಿ ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ. ನೋಡಿ ಇಲ್ಲಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಂಡಿಡೇಟ್ ಲಾಗಿನ್ ಸೈನ್ ಅಪ್ ಅಂತಿದೆ. ಈಗ ಏನು ನೀವು ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ, ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಮತ್ತು ಒಂದು ಪಾಸ್ವರ್ಡ್ನೇ ನೀವೇ ಕ್ರಿಯೇಟ್ ಮಾಡಿರ್ತೀರಲ್ಲ, ಅದಕ್ಕೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಪಾಸ್ವರ್ಡ್ನ ಹಾಕೊಂಡು ಇಲ್ಲಿ ಯಾವ ರೀತಿ ಕ್ಯಾಪ್ಚಾ ಇದೆಲ್ಲ ಈ ಕ್ಯಾಪ್ಚಾ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ ನಿಮ್ಮದು ಇಲ್ಲಿ ಆಧಾರ್ ಎಸ್ ಅಂತ ಬಂದಿರುತ್ತೆ. ನೋಡಿ ಈ ರೀತಿಯಾಗಿ ಬಂದಿರುತ್ತೆ, ಲಾಗಿನ್ ಆಗಿರುತ್ತೆ. ಲಾಗಿನ್ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಡ್ಯಾಶ್ಬೋರ್ಡ್ ಅಂತಿದೆ, ಡೈರೆಕ್ಟಾಗಿ ಡ್ಯಾಶ್ಬೋರ್ಡ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಒಂದಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಇಲ್ಲೇ ನಿಮಗೆ ಬರುತ್ತೆ. ಈಗಾಗಲೇ ನೀವು ಇದು CHSLಗೆ ಅಪ್ಲಿಕೇಶನ್ ಫಿಲ್ ಮಾಡಿದರೆ ಅರ್ಧ ಆಗಿದೆ. ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈಗಾಗಲೇ ನೀವು ಪರ್ಸನಲ್ ಡೀಟೇಲ್ಸ್ ನೀಡಿದ್ದೀರಾ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸಾಮ್ ಡೀಟೇಲ್ಸ್ ಅಂದರೆ ಎಜುಕೇಷನ್ ಡೀಟೇಲ್ಸ್ ನೀಡಿದ್ದೀರಾ, ಮತ್ತು ಎಡಿಷ್ನಲ್ ಡೀಟೇಲ್ಸ್ ನೀಡಿದ್ದೀರಾ, ಮತ್ತು ಎಡಿಷ್ನಲ್ ಇನ್ಫಾರ್ಮೇಷನ್ ಸೆಕೆಂಡ್ ಒನ್ನೂ ನೀಡಿದ್ದೀರಾ. ಕೊನೆಯದಾಗಿ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಇದೆ. ನೋಡಿ ಇದು ಆಧಾರ್ ಅಥೆಂಟಿಕೇಷನ್, ಇಲ್ಲಿಂದ ನಿಮ್ಮದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಪೆಂಡಿಂಗ್ ಇದೆಯಲ್ಲ, ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಆಧಾರ್ ಫೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು
ಒಂದು ನಿಮ್ಮ ಸ್ಪೇಸ್ನ ಫ್ರ್ಯಾಕ್ಚರ್ ಮಾಡಿಕೊಳ್ಳುತ್ತೆ. ಅಂದರೆ ಅದು ಯಾವುದೇ ರೀತಿ ಕ್ಲಿಕ್ ಮಾಡೋ ಅಂತಿಲ್ಲ. ನಾನು ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂತ. ನೀವು ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ಫೇಸ್ ಅಥೆಂಟಿಕೇಷನ್ ಇಲ್ಲ, ಆಧಾರ್ ಫೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೌಂಡ್ ಸರ್ಕಲ್ ಇದೆಯಲ್ಲ ಇದರ ಮೇಲೆ ಒಂದ್ಸಲ ಐಸ್ ಕ್ಲೋಸ್ ಮಾಡಿ ರಿಮೂವ್ ಮಾಡಿ. ಮಾಡಿದ ತಕ್ಷಣ ಸಕ್ಸಸ್ ಅಂತ ಬರುತ್ತೆ. ಬಂದ ತಕ್ಷಣ ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಸಕ್ಸಸ್ ಫೇಸ್ ID ವೆರಿಫಿಕೇಷನ್ ಸಕ್ಸಸ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದೆ, ಇಷ್ಟೇ ಸಿಂಪಲ್ ಆಗಿದೆ. ನಿಮ್ಮ ಫೇಸ್ ಅಥೆಂಟಿಕೇಷನ್ ಅಂದರೆ ಆಧಾರ್ ಅಥೆಂಟಿಕೇಷನ್ ಕಂಪ್ಲೀಟ್ ಆಯಿತು. ಈಗ ಕೊನೆಯದಾಗಿ ಒಂದು ಫೋಟೋ ಮತ್ತು ಸಿಗ್ನೇಚರ್. ನೋಡಿ ಈಗ ನೀವು ವೆಬ್ಸೈಟ್ ಹೋಗೋಂತಿಲ್ಲ, ಇಲ್ಲೇ ನೀವು ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡು ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ನಾನು ಇಲ್ಲೇ ಯಾವ ರೀತಿ ಕ್ಯಾಪ್ಚರ್ ಇದರಲ್ಲೇ ಮೊಬೈಲ್ನಲ್ಲಿ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ವೆಬ್ಸೈಟ್ನಲ್ಲಿ ನಿಮ್ಗೆ ಏನಾದರೂ ಒಂದು ನಿಮ್ಮ ಇಮೇಜ್ ಕ್ಯಾಪ್ಚರ್ ಬರ್ತಾ ಇದ್ದರೆ ಅಲ್ಲಿ ಮಾಡ್ಕೊಳ್ಬೋದು. ನೀವು ಇಲ್ಲೇ ಆ್ಯಪ್ನಲ್ಲಿ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈಗ ನೆಕ್ಸ್ಟು ನಿಮ್ಮದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳೋ ಕ್ಯಾಪ್ಚರ್ ಲೈವ್ ಫೋಟೋ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಕ್ಯಾಪ್ಚರ್ ಲೈವ್ ಫೋಟೋ ಇರುತ್ತಲ್ಲ ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಲೈವ್ ಫೋಟೋನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಇಮೇಜನ್ನು ಈ ರೀತಿಯಾಗಿ ಸಿಂಪಲಾಗಿ ಇಟ್ಕೊಂಡು ವೈಟ್ ಬ್ಯಾಕ್ಗ್ರೌಂಡ್ ಇರುವಂತೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಫೋಟೋ ಕ್ಯಾಪ್ಚರ್ ಆಗುತ್ತೆ. ನಾನು ಈಗ ಕ್ಯಾಪ್ಚರ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ. ನೋಡಿ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ, ಸಕ್ಸಸ್ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಇಮೇಜ್ನ ನೋಡ್ಕೊಳ್ಬೋದು. ಇಲ್ಲ ಸರಿಯಾಗಿಲ್ಲ ಅಂದರೆ ಇಲ್ಲಿ ಕ್ಯಾಪ್ಚರ್ ಆಗೇನಿದೆ, ಮತ್ತೊಮ್ಮೆ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಕೊಬೋದು. ಈ ರೀತಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಸಿಂಪಲ್ ಆಗಿದೆ. ಇದಾದ ತಕ್ಷಣ ಕೊನೆಯದಾಗಿ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಇದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ನೋಡ್ಕೋಣ. ನೋಡಿ ಯಾವುದಾದ್ರೂ ಒಂದು ಕ್ಲಿಯರ್ ಸ್ಕ್ಯಾನರ್ ಒಂದು ಯಾವುದೋ ಆ್ಯಪ್ನಲ್ಲಿ ನಿಮ್ಮ ಒಂದು ಸಿಗ್ನೇಚರ್ನ ಕಟ್ ಮಾಡ್ಕೊಳ್ಳಿ. ಆ ಒಂದು ಸಿಗ್ನೇಚರ್ನ ಈಗ ನಾವು ಒಂದು ವೆಬ್ಸೈಟ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಆ ವೆಬ್ಸೈಟ್ನಲ್ಲಿ ಒಂದು ವಿಡ್ತು ಹೈಟ್ನ ಯಾವ ರೀತಿ ಸೆಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಂತ ನೋಡ್ಕೊಳ್ಳೋಣ. ನೋಡಿ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, imageresize.com ಅಂತ. ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಇಮೇಜ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಏನು ಮಾಡಬೇಕು, ಈಗ ನಿಮ್ಮ ವಿಡ್ತು ಹೈಟು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮೊದಲೇದಾಗಿ ಇಲ್ಲಿ ಯೂನಿಟ್ ಅಂತ ಇದೆಯಲ್ಲ ಇದನ್ನು ಸೆಂಟಿಮೀಟ್ರಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಈಗ ವಿಡ್ತು ನಮಗೆ 6 ಬೇಕಾಗಿದೆ, ಇಲ್ಲಿ 6 ಅಂತ ಹಾಕ್ಕೊಳ್ಳಿ. ಮತ್ತು ಹೈಟು 2 ಬೇಕಾಗಿದೆ, 2 ಸೆಂಟಿಮೀಟರ್ ಬೇಕಾಗಿದೆ. ಇಷ್ಟು ಹಾಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇದು JPG ಫಾರ್ಮೆಟ್ನಲ್ಲಿ ಇಟ್ಕೊಳ್ಳಿ. JPG ಫಾರ್ಮೆಟ್ನಲ್ಲಿ ಇರುತ್ತೆ. ಮೇಲೆ ಬಂದು ನೀವೇನು ಮಾಡಬೇಕು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಣ. ನೋಡಿ ಈ ರೀತಿಯಾಗಿ ನಿಮ್ಮ ಇಮೇಜ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಬಂದು ಇಲ್ಲಿ ಕೆಳಗೆ ಮೇಲೆ ಬಂದು ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಕೆಳಗೆ ಬರುತ್ತೆ, ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೂ ಇಮೇಜ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಅದು ನಮಗೆ 10 KB ಇಂದ 20 KB ಒಳಗೆ ಬೇಕಾಗಿರುತ್ತೆ. ಅದು ಆಟೋಮೆಟಿಕ್ಕಾಗಿ ಕರೆಕ್ಟ್ KB ಮಾಡಿಕೊಡುತ್ತೆ. ಮತ್ತು ಅದು ನಮ್ಮದು 6 ಸೆಂಟಿಮೀಟರ್ 2 ಸೆಂಟಿಮೀಟರ್ ವಿಡ್ತ್ ಮೂಲಕ ಅದು ಡೌನ್ಲೋಡ್ ಆಗುತ್ತೆ. ನೀವು ಡೈರೆಕ್ಟಾಗಿ ಇದನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ ಈಗ ನಾನು ಸಿಗ್ನೇಚರ್ನ ಅಪ್ಲೋಡ್ನ ಮಾಡ್ತಾ ಇದ್ದೀನಿ. ಸಿಗ್ನೇಚರ್ ಸಿಗ್ನೇಚರ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈಗ ಆಧಾರ್ ಅಥೆಂಟಿಕೇಷನ್ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಆಯಿತು. ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ ಅಂತ ಬರುತ್ತೆ. ಇಲ್ಲಿ ಸರ್ವರ್ ಎರರ್ ಆಗ್ತದೆ, ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ವೆಬ್ಸೈಟ್ನಲ್ಲಿ ಹೋಗ್ತೀನಿ, ಯಾಕಂದರೆ ನಿಮಗೆ ತೋರಿಸೋಕ್ಕೆ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ಈಗ ನಾನು ವೆಬ್ಸೈಟ್ ಹೋಗಿ ನೆಕ್ಸ್ಟ್ ಪ್ರೊಸೆಸ್ ಏನೇನಿದೆ ಕೊನೆಯದಾಗಿ ಡಿಕ್ಲರೇಷನ್ ಮಾಡಿ ಸಬ್ಮಿಟ್ ಮಾಡೋದಿರುತ್ತೆ. ನೆಕ್ಸ್ಟ್ ನಾವು ಅಲ್ಲಿ ನೋಡ್ಕೊಳ್ಳೋಣ. ನೋಡಿ ನಾನು ವೆಬ್ಸೈಟ್ನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಆಧಾರ್ ಅಥೆಂಟಿಕೇಷನ್ ಫಸ್ಟು ಕಂಪ್ಲೀಟ್ ಆಯಿತು. ಇದಾದ ತಕ್ಷಣ ನಾನು ಫೋಟೋನ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಇದಾದ ತಕ್ಷಣ ಕೊನೆಯದಾಗಿ ಸಿಗ್ನೇಚರ್ನು ಅಪ್ಲೋಡ್ ಆಗಿದೆ. ಎಲ್ಲ ರೀತಿ ಆದ ತಕ್ಷಣ ಅಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಫ್ರೀ ಫಾರ್ಮ್ ಬರುತ್ತೆ. ಈಗ ಏನೇನು ಡೀಟೇಲ್ಸ್ನ ನೀಡಿದ್ದೀರಾ ಎಲ್ಲ ಪ್ರತಿಯೊಂದೂ ಬರುತ್ತೆ. ಒಂದು ಸಲ ಕ್ಲಿಯರಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು ಎಲ್ಲ ಬರುತ್ತೆ. ಎಲ್ಲ ವೆರಿಫೈ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಕೊನೆಯದಾಗಿ ಡಿಕ್ಲೇರೇಷನ್ ಬರುತ್ತೆ. ಇಲ್ಲಿ ನಿಮ್ಮ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಪ್ಚರ್ನ ಹಾಕ್ಕೊಳ್ಳಿ. ಇಲ್ಲಿ ಯಾವ ರೀತಿ ಕ್ಯಾಪ್ಚರ್ನ ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಫಾರ್ ರಿಶೀವ್ಡ್ ಸಕ್ಸಸ್ಫುಲಿ ಕಂಟೆಂಟ್ ವೆರಿಫಿಕೇಷನ್ ಪೆಂಡಿಂಗ್. ನೋಡಿ SC ST ಮತ್ತು ವುಮೆನ್ಸ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ, ಫ್ರೀ ಇರುತ್ತೆ. OBC ಜನರಲ್ ಮೆರಿಟ್ ಇರುವ ಅಭ್ಯರ್ಥಿಗಳಿಗೆ 100 ರೂಪೀಸ್ ಇರುತ್ತೆ. ಅವ್ರಿಗೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅವ್ರಿಗೆ ಡೈರೆಕ್ಟಾಗಿ ಪೇಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಪೇಮೆಂಟ್ ಯಾವ ರೀತಿ ಮಾಡಬೇಕು, OBC ಜನರಲ್ ಮೆರಿಟ್ ಇದ್ದವ್ರು ಅಂದರೆ ಇಲ್ಲಿ ಮೇಕ್ ಅ ಪೇಮೆಂಟ್ ಅಂತ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪೇಮೆಂಟ್ನ ಮಾಡ್ಕೊಳ್ಬೋದು. ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಈ ರೀತಿ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಚೂಸ್ ಮಾಡ್ಕೊಂಡು ಪೇ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು UP ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, QR ಕೋಡ್ ಬರುತ್ತೆ, ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ನ ಮಾಡ್ಕೊಳ್ಳಿ. ಮತ್ತು SC ST ಮತ್ತು
ಏನು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಇರ್ತಿಲ್ಲ ಅಂಥ ಅಭ್ಯರ್ಥಿಗೆ ಯಾವುದೇ ರೀತಿ ಪೇಮೆಂಟ್ ಇಲ್ಲ. ಡೈರೆಕ್ಟಾಗಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ. ಆ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ನ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಏನಾದರೂ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಗೋ ಟು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಈ ರೀತಿಯಾಗಿ ಒಂದು ಡ್ಯಾಶ್ಬೋರ್ಡ್ಗೆ ಬನ್ನಿ. ಇಲ್ಲಿ ಬಂದು ಏನು ಮಾಡಬೇಕು, ಇಲ್ಲಿ ಮೈ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ 2 ರೀತಿಯ ಆಪ್ಷನ್ ಇರುತ್ತೆ. ಇಲ್ಲಿ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಇಲ್ಲಿ CHSL ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಏರ್ ಇರುತ್ತೆ 2025 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ನೋಡ್ಕೊಳ್ಬೋದು ನೀವು. ಏನೊಂದು ಈಗ ನಾವು CHSL ಹಾಕಿದ್ದೀವಲ್ಲ ಆ ಒಂದು ಎಕ್ಸಾಮ್ ನೇಮು, ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಇಯರ್ ಆಗಿರ್ಬೋದು, ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಸಕ್ಸಸ್ ಇದೆ. ಇದನ್ನು ನೀವು ಪ್ರಿಂಟೌಟ್ನ ತೊಗೊಳ್ಬೋದು ಅಥವಾ ಫ್ರೀವ್ನು ನೋಡ್ಕೊಳ್ಬೋದು. ಇಲ್ಲಿ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಪ್ರಿಂಟೌಟ್ ಈ ರೀತಿಯಾಗಿ ಬರುತ್ತೆ ನೋಡಿ. ಕೊನೆಯದಾಗಿ ಈ ಅಭ್ಯರ್ಥಿಯ ಒಂದು ಫೈನಲ್ ಪ್ರಿಂಟ್ ಈ ರೀತಿಯಾಗಿ ಬಂದಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ PDF ಸೇವನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಸುಲಭವಾಗಿ CHSL ಅಪ್ಲಿಕೇಶನ್ ಯಾರ್ಯಾರು ಎಲಿಜಿಬಲ್ ಇದ್ದೀರಲ್ಲ ಅಂಥ ಅಭ್ಯರ್ಥಿಗಳು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಅಟೆಂಡ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.